ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿರುವುದು ನಮ್ಮ ಸಿಸಿಎ ಕೊಡಲು ಸಂಗೀತ ಶಿಕ್ಷಕರಾದ ಶ್ರೀ ರಮೇಶ್ ಆಚಾರ್ಯ. ಸಂಗೀತದ ಮೂಲಕ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ಶಿಸ್ತು ಮತ್ತು ಕಲಾಸಕ್ತಿಯನ್ನು ಬೆಳೆಸುತ್ತಿರುವ ಇವರ ಅನುಭವವನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಗುರುಕುಲ ಸರಣಿ ದ ವಾಯ್ಸಸ್ ಆಫ್ ವ್ಯಾಲ್ಯೂಸ್ ಅಂಡ್ ಲರ್ನಿಂಗ್ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಮೊದಲ ಪ್ರಶ್ನೆಯೊಂದಿಗೆ ಪ್ರಾರಂಭಿಸೋಣ. ಸರ್, ಬಾಲ್ಯದಿಂದಲೇ ಕೊಳಲು ಸಂಗೀತದ ಮೇಲೆ ಆಸಕ್ತಿ ಬೆಳೆಸಿ ಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದೀರಿ. ಈ ನಿಮ್ಮ ಸಂಗೀತ ಯಾನದಲ್ಲಿ ನಿಮಗೆ ಅತ್ಯಂತ ಸ್ಮರಣೀಯ ಅನುಭವ ಯಾವುದು? ನಾವು ಹೆಚ್ಚಾಗಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರುವಾಗ ಫ್ಲೂಟ್ ಅನ್ನು ಕೂಡ ಇಟ್ಕೊಂಡು ಹೋಗ್ತಿದ್ದೇವೆ. ಒಂದ್ಸಲ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗುವಾಗ ಅಲ್ಲಿಂದ ಹೋದವರು ನಾವು ಲಾಸ್ಟಿಗೆ ನಮ್ಮನ್ನು ಪಂಡರಿಪುರಕ್ಕೆ ಕರ್ಕೊಂಡು ಹೋದರು. ಪಂಡರಿಪುರಕ್ಕೆ ಹೋಗುವಾಗ ಅಲ್ಲಿ ವಾರ್ಡ್ ಗಾರ್ಡ್ ಇದ್ದಾರೆ, ಚೆಕ್ ಮಾಡುವಾಗ ಕೇಳಿದ ಇದೇನು ಅಂತೇಳಿ. ಅದು ಫ್ಲೂಟ್, ಅದು ಇಟ್ಕೊಂಡಿದ್ದಕ್ಕೆ ಅದನ್ನು ಬಜಾಕೆ ಜಾಬ್ ಅಂತೇಳಿ ಅಲ್ಲಿಂದ ಊದಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಊದಿಗೆ ಅಲ್ಲಿ ಊದಿಕೊಂಡು ಒಳಗೆ ಹೋಗುವಾಗಲೂ ದೇವರ ದರ್ಶನ ಮಾಡೋ ತನಕ ಊದ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಊದಿದ ಕೂಡಲೇ ಅಲ್ಲಿಂದ ದೇವರು ಯಾರಿಗೂ, ಅಲ್ಲಿ ಅರ್ಚಕರು ಯಾರಿಗೂ ಪ್ರಸಾದ ಕೊಡೋದಿಲ್ಲ. ಅವರು ಒಳಗೆ ಹೋಗಿ ಇಮಿಡಿಯೇಟ್ಲಿ ಒಂದಿಷ್ಟು ಪ್ರಸಾದ ಬಂದರೆ ಪ್ರಸಾದ ನನಗೆ ಕೊಟ್ಟು ಪುನಃ ಅಲ್ಲಿ ನಿಲ್ಲಿಸಿ ಪುನಃ ಕೊಡಲು ಸೇವೆ ಮಾಡಲಿಕ್ಕೆ ಹೇಳಿದರು. ಹಾಗೆ ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋದೆ. ಹೋದ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಹೋದ ಕೂಡಲೇ ಅಲ್ಲಿ 200 ರೂಪಾಯಿ ಟಿಕೆಟ್ ಮಾಡಿಕೊಂಡು ಹೋಗಬೇಕು. ಅಲ್ಲಿ ರಶ್ ಇತ್ತು, ಅದರಿಂದ 200 ರೂಪಾಯಿ ಟಿಕೆಟ್. ನಮ್ಮಲ್ಲೆಲ್ಲ ಹೋದವರೆಲ್ಲ 200 ರೂಪಾಯಿ ಟಿಕೆಟ್ ಮಾಡಿಕೊಂಡು ಹೋದಾಗ ಅಲ್ಲಿ ಹೇಳಿದೆ ಸ್ವಲ್ಪ ಸೇವೆ ಮಾಡ್ತೇನೆ, ಕೊಳಲು ಸೇವೆ ಅಂತೇಳಿ. ನನ್ನನ್ನು ಅಲ್ಲಿ ನಿಲ್ಲಿಸಿ ನನಗೆ ಅರ್ಧ ಗಂಟೆ ದೇವರ ಎದುರುಗಡೆ ಕೊಳಲು ಓದಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ಶಬರಿಮಲೆಯಲ್ಲಿ ಕೂಡ ಹಾಗೆ ನನಗೆ ಯಾರು ಕೂಡ ಉಪದ್ರ ಮಾಡೋದಾಗೆ ದೇವರ ಎದುರುಗಡೆಯೇ ಆಚೆಯಿಂದ ಸೆಕ್ಯೂರಿಟಿ ಪೊಲೀಸ್ನವರು ಇದೆಲ್ಲ ಕಟ್ಟಿ ಯಾರು ತಡೆ ಮಾಡಿದಾಗೆ ಕಟ್ಟಿ ಅಲ್ಲಿ ಕೂಡ ನನಗೆ 1 ಗಂಟೆಯಷ್ಟು ಕಾಲಾವಕಾಶ ಕೊಳಲು ಓದಲಿಕ್ಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಹೆಚ್ಚಿನಲ್ಲಿ ನನಗೆ ಎಲ್ಲ ದೇವಸ್ಥಾನದಲ್ಲಿ ಕೂಡ ಪ್ರಸಾದವಿದ್ದು ದೇವರ ದರ್ಶನಕ್ಕೆ ಬೇಕಾದಷ್ಟು ಮಾಡುವಂಥ ಅವಕಾಶ. ಅದಕ್ಕಿಂತ ಹೆಚ್ಚಿನ ಒಂದು ಖುಷಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಮಾಡೋದು. ಮಕ್ಕಳಿಗೆ ಪಾಠ ಮಾಡುವಾಗ ನನಗೆ ಆ ಮಕ್ಕಳು ಮತ್ತಷ್ಟು ಕೊಡಲು ವಿದ್ಯಾರ್ಥಿಗಳು ಇಂಪ್ರೂವ್ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೊಳಲಿನಲ್ಲಿ ಓದಲಿಕ್ಕೆ ಜನ ಇಲ್ಲ. ನನ್ನ 2 ಅಧ್ಯಾಪಕರು ಕೂಡ ತೀರಿ ಹೋಗಿದ್ದಾರೆ. ಹಾಗಾಗಿ ಆದಷ್ಟು ಮಕ್ಕಳು ಕಲಿತಾಗ ಆ ಒಂದು ಪರಂಪರೆ ಉಳಿತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೊಳಲು ವಾದನ ಉಳಿತದೆ. ನೀವು ಅನೇಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಳಲು ಸಂಗೀತವನ್ನು ಕಲಿಸಿದ್ದೀರಿ. ಕೊಳಲು ವಾದನವು ವಿದ್ಯಾರ್ಥಿಗಳ ಏಕಾಗ್ರತೆ, ಉಸಿರಾಟದ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿಗೆ ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿಸಲಿಲ್ಲ? ಗಾಳಿಯನ್ನು ಬ್ರೀತ್ ಮಾಡಿ ಒಳಗೆ ತಗೊಳ್ಬೇಕು. ನಾವು ತೆಕ್ಕೊಂಡಾಗ ಆಕ್ಚುಲಿ ನಾವು ನಾರ್ಮಲ್ ಬ್ರೀತ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಗಾಳಿ ಹೋಗ್ತದೆ ಒಳಗಡೆ, ಆಮೇಲೆ ಹೊರಗೆ ಬಿಡ್ತದೆ, ಇನ್ನೆರಡೆ ಹೋಗ್ತಾ ಇರ್ತದೆ. ಇದರಲ್ಲಿ ಏನಾಗ್ತದೆ, ಗಾಳಿಯನ್ನು ತಗೊಂಡ ಕೂಡಲೇ ಹೋಲ್ಡ್ ಮಾಡ್ತೇವೆ, ಬಿಡುವುದಿಲ್ಲ. ಎಷ್ಟು ಬೇಕು ಅದೇ ರೀತಿ ಬಿಡ್ತೇವೆ. ಬಿಡುವಾಗ ಅದರಲ್ಲಿರುವ ಆಮ್ಲಜನಕ, ಆಕ್ಸಿಜನ್ ಅನ್ನ ನಮ್ಮ ಬಾಡಿ ಹೀರ್ತದೆ. ಅದನ್ನು ಹೀರಿ ಇನ್ನೊಂದು ಡೈಆಕ್ಸೈಡ್ ಮಾತ್ರ ಹೊರಗೆ ಒಂದನ್ನು. ಆಮೇಲೆ ಬ್ರೀದಿಂಗ್ ಲಾಂಗ್ ಟರ್ಮ್ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಹಾರ್ಡ್ ಆಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಆಮೇಲೆ ಅವರಿಗೆ ಏನಾದರೂ ಅಸ್ತಮ ಅಥವಾ ಬ್ರಾಂಕೈಟಿಸ್ ಏನಾದರೂ ಕಾಯಿಲೆಗಳಿದ್ರೆ ಅದು ಕೂಡ ದೂರ ಆಗ್ತದೆ. ಧನ್ಯವಾದಗಳು ಸರ್. ನಿಮ್ಮ ಪ್ರೇರಣಾದಾಯಕ ವಿಚಾರಗಳಿಂದ ನಮ್ಮನ್ನು ಪ್ರೇರಣೆಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದ. ಇಂದಿನ ಸಂವಾದವು ಸಂಗೀತವು ಕೇವಲ ಕಲೆಯಲ್ಲ, ಬದುಕನ್ನು ಸಮೃದ್ಧಗೊಳಿಸುವ ಸಾಧನವೂ ಹೌದು ಎಂದು ತಿಳಿಸಿಕೊಟ್ಟಿದೆ. ಇದು ಗುರುಕುಲ ಸರಣಿ ದ ವಾಯ್ಸಸ್ ಆಫ್ ವ್ಯಾಲ್ಯೂಸ್ ಅಂಡ್ ಲರ್ನಿಂಗ್ಸ್. ಮತ್ತೊಂದು ವಿಶೇಷ ಅತಿಥಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಲಿಯುವ